अस्सलाम वालेकुम फ्रेंड्स, वेलकम टू जेके गोट स्टूडियो बैंगलोर। आज मैं आको हूँ बीएमजी शिप एंड गोट फार्म। इनके पास जो है बकरीद के वास्ते ऑलमोस्ट 450 शिप्स एंड गोट्स अवेलेबल हैं, जिसमें यड़गा भी अवेलेबल है और केंगुरी यानी सिंधनूर के बकरे भी अवेलेबल हैं। अपार्ट फ्रॉम दैट देख सकते हैं उधर बीटल के हेवी वेटेड बॉन्डा भी अवेलेबल हैं। मैक्सिमम काउंट है भी, बहुत ही खूबसूरत जानवर हैं। वीडियो में आगे बढ़ने से पहले अगर कोई भाई चैनल पे नए हैं तो चैनल को सब्सक्राइब कर लियो और वीडियोस को लाइक करो। लाइक करे तो हमें भी एक मोटिवेशन मिलता है ज्यादा से ज्यादा वीडियोस बनाने के वास्ते। तो चलिए भी बिना देरी के वीडियो स्टार्ट करते हैं। डिटेल वीडियो बनाएंगे। आज हमारे साथ ओनर ही ವಿನೋದ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್. ಬರೋ ಟೈಮ್ ಮಳೆ ಬೇರೆ ನಿಮ್ ಊರಲ್ಲಿ. ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ನಿಮ್ ಫಾರ್ಮ್? ಸರ್ ಮಧುರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು. ಓಕೆ. ಬಿಎಂಜಿ ಶಿಪ್ ಗೋಟ್ ಫಾರ್ಮ್ ಅಂತ. ಬಿಎಂಜಿ ಶಿಪ್ ಅಂಡ್ ಗೋಟ್ ಫಾರ್ಮ್. ಓಕೆ. ಎಷ್ಟು ವರ್ಷದಿಂದ ಇದೆ ಈ ಫಾರ್ಮ್? ಒಂದು 7 ವರ್ಷದಿಂದ ಇದೆ. ಆಲ್ಮೋಸ್ಟ್ ಫ್ರಮ್ 7 ಇಯರ್ಸ್ ಇದೆ. ಟೋಟಲ್ ಇವಾಗ ಬಕ್ರೀದ್ಗೆ ಅಂತ ಸ್ಟಾಕ್ ಎಷ್ಟಿದೆ ನಿಮ್ಮ ಹತ್ರ? 450 ಇದೆ. 450 ಇದೆ. ಓಕೆ. ಇದರಲ್ಲಿ ಸಿಂಧನೂರ್ ಇದೆ, ಯಳಗ ಇದೆ, ಮತ್ತೆ ಬೀಟಲ್ ಇದೆ ನಿಮ್ಮ ಹತ್ರ. ಓಕೆ. ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಇದು ಲೊಕೇಶನ್? ಮಧುರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು. ಈಗ ಯಶೋಟರ ಸೆಂಟರ್, ಆಮೇಲೆ ಮಧುರೆ ದೇವಸ್ಥಾನ ಟೆಂಪಲ್ ಸೆಂಟರ್ ಇದೆ. ಓಕೆ, ಮಧ್ಯದಲ್ಲಿದೆ. ಮಧ್ಯ. ಓಕೆ ಬ್ರೋ. ಸೊ ಲೊಕೇಶನ್ ಬೇಕಂದ್ರೆ ಕಳ್ಸಿಕೊಡ್ತೀರಾ ಅಲ್ವಾ ನೀವು? ನೋಡ್ರಿ, ಲೊಕೇಶನ್ ಹಾಕೊಂಡ್ ಬಂದ್ರೆ ಎಕ್ಸಾಕ್ಟ್ ಫಾರ್ಮ್ ಹತ್ರನೇ ಬರ್ತೀರಾ ನೀವು. ಏನ್ ವೇಟ್ ಇಂದ ಏನ್ ವೇಟ್ ವರ್ಗು ನಿಮ್ ಹತ್ರ ಮರಿಗಳು? 55 ಇಂದ 60 ಪ್ಲಸ್ ಇದೆ ಇವು. ನೋಡ್ರಿ, ಅಮೀನ್ಗಢ ಯಳಗ 55 ಇಂದ ಸ್ಟಾರ್ಟ್. ಇದ್ರಲ್ಲಿ 60 ಅಬೌವ್ ಮರಿಗಳು ಅವೈಲಬಲ್ ಇದೆ. ಕಂಪ್ಲೀಟ್ ವೈಟ್ ಇದೆ. ಕಲರ್ ಪ್ಯಾಟರ್ನ್ ಬೇಕಂದ್ರೇನು ಮರಿಗಳು ಇವ್ರ ಹತ್ರ ಸಿಗ್ಬಿಡುತ್ತೆ. 4 ಮರಿ ತೋರ್ಸೋಣ ಅಂತ. ಅದ್ ಬಿಟ್ರೆ ಸಿಂಧನೂರ್ ಮರಿಗಳು ತುಂಬಾ ಹೆವಿ ಸ್ಟಾಕ್ ಇದೆ ನಿಮ್ ಹತ್ರ. ಸಿಂಧನೂರ್ ಮರಿಗಳು ಅದು ಎನಿ ಟೈಮ್ ಸ್ಟಾಕ್ ಇದೆ, ಕಂಟಿನ್ಯೂಸ್. ಓಕೆ. ಬಕ್ರೀದ್ ಅಂತಾನೆ ಇಲ್ಲ, ವರ್ಷ ಪೂರ್ತಿ ನಿಮ್ಮ ಹತ್ರ ಮರಿಗಳು ಬೇಕಂದ್ರೆ ಸಿಂಧನೂರ್ದು ಸಿಕ್ಕೇ ಸಿಗುತ್ತೆ. ಟೋಟಲ್ ಎಷ್ಟ್ ಸಿಗ್ಬೋದು ಆಫ್ ಸೀಸನ್ ಅಲ್ಲೂ ನಿಮ್ಮ ಹತ್ರ ಮರಿಗಳು? ಎನಿ ಟೈಮ್ 400. ಎನಿ ಟೈಮ್ 400 ಶಿಪ್ಸ್ ಅವೈಲಬಲ್ ಇರುತ್ತೆ ನಿಮ್ ಫಾರ್ಮ್ ಅಲ್ಲಿ. ಓಕೆ. ಇದ್ರಲ್ಲಿ ಏನ್ ಬಾಡಿ ವೇಟ್ ಮರಿಗಳು ಸಿಗುತ್ತೆ? 35 ಇಂದ 40, 42 ಅಷ್ಟೇ. ಓಕೆ. 35 ಇಂದ 40 ಅಂಡ್ 42. ಬಿಲೋ 45, 35 ಇಂದ 45 ಹೇಳ್ಬಹುದು. ಓಕೆ. ಇದೆಲ್ಲ ಕೆಜಿ ಲೆಕ್ಕ ಕೊಡ್ತೀರಾ? ಇದೆಲ್ಲ ಹೇಗಿರುತ್ತೆ? ಇವಾಗ ಕೆಜಿ ಲೆಕ್ಕ ಕೊಡ್ತೀವಿ. ಲಾಟ್ ತರ ಇದ್ರೆ ಲಂಸಮ್ ಅಲ್ಲಿ ಕೊಡ್ತೀವಿ. ಓಕೆ. ಲಾಟ್ ಇದ್ರೆ ಲಂಸಮ್, ಕೆಜಿ ಲೆಕ್ಕ ಇದ್ರೆ ಪ್ರೈಸಸ್ ಮೆನ್ಷನ್ ಮಾಡೋಣ ಅಂತ. ಬನ್ನಿ, ಇಲ್ಲಿ ನಿಮ್ಮ ಹತ್ರ ಬೀಟಲ್ ಮರಿಗಳು ಅವೈಲಬಲ್ ಇದೆ, ಅದನ್ನ ನೋಡೋಣ ಅಂತ. ಈ ಬೀಟಲ್ ಮರಿಗಳೆಲ್ಲ ಯಾವಾಗಿಂದ ಸಾಕ್ತಿದ್ರ? ಇದು ತಂದು ಒಂದು 7-8 ತಿಂಗಳಾಗಿದೆ. ನಾವು 7 ಇಂದ 8 ತಿಂಗಳು ಆಗಿದ್ಯಾ? ಓಕೆ. ಇವೆಲ್ಲ ಎಷ್ಟೆಷ್ಟು ಅಲ್ಲಿ ಮರಿಗಳು? ಎಲ್ಲ 2 4 4 ಮರಿಗಳು. ಓಕೆ. ಫ್ರಮ್ ಲಾಸ್ಟ್ 7 ಮಂತ್ಸ್ ಇಲ್ಲಿದೆ ನಿಮ್ ಹತ್ರ? ಓಕೆ. ಏನ್ ಬಾಡಿ ವೇಟ್ ಮರಿಗಳು ಇದಾವೆ ಇದ್ರಲ್ಲಿ? ಸರ್ ಇದು 60 ರಿಂದ ಸ್ಟಾರ್ಟ್ ಆಗುತ್ತೆ. 100, 105 ಕೆಜಿ ಲಾಸ್ಟ್. ಓಕೆ. 60 ಕೆಜಿ ಇಂದ ಸ್ಟಾರ್ಟ್ ಇದೆ. 105 ಕೆಜಿ ವರೆಗೂ ನಿಮ್ ಹತ್ರ ಮರಿ ಅವೈಲಬಲ್ ಇದೆ ಬೀಟಲ್ ಅಲ್ಲಿ. ಎಲ್ಲ ಕಸಿ ಮರಿನೇ? ಎಲ್ಲ ಕಸಿ ಮರಿ. ಅಂಡುಲಿ ಯಾವ್ದಾದ್ರು ಎಲ್ಲ ಕಸಿ ಮರಿ ಅಂತ ನೋಡ್ರಿ. ಇಲ್ಲೂ ನೋಡ್ಬೋದು ನೀವು ಸಿಂಧನೂರ್ ಕೆಂಗೂರಿ ಮರಿಗಳದು ಹೆವಿ ಸ್ಟಾಕ್ ಅವೈಲಬಲ್ ಇದೆ. ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ಸೈಜ್ ಕಾಣ್ತಿದೆ ಅಲ್ವಾ? ಹೌದೌದು, ಚಿಕ್ಕ ಸೈಜ್. ಇವು ಸೇಲ್ ಆಗಿದಾವೆ. ಒಂದು 25 ಮರಿ ಸೇಲ್ ಮಾಡಿದೀವಿ. ಈಗ 25 ಮರಿಗಳು ಸೇಲ್ ಆಗಿದೆ. ಹೌದು. ಓಕೆ. ಈ ಸೈಡ್ ಇದ್ದಿದ್ದು ಬ್ಯಾಚ್ ಖಾಲಿ ಆಗಿದೆ. ಮೊನ್ನೆ ಶುಕ್ರವಾರ ತಂದ್ಕೊಂಡೋದ್ರು. ಓಕೆ. ಶುಕ್ರವಾರ ಖಾಲಿ ಮಾಡಿದಿರಾ? ಎಷ್ಟ್ ಮರಿ ಖಾಲಿ ಮಾಡಿದ್ರಾ? 60 ಖಾಲಿ ಮಾಡಿದ್ವಿ. 60 ಖಾಲಿ ಆಗಿದೆ. ಓಕೆ. ಹಂಗಂದ್ರೆ ನಿಮ್ ಹತ್ರ 500 ಪ್ಲಸ್ ಇತ್ತು, ಇವಾಗ ಸದ್ಯಕ್ಕೆ 450 ಇದಾವೆ. ಓಕೆ. ಫಾರ್ ಮಟನ್ ಪರ್ಪಸ್ ಬೇಕಂದ್ರೇನು ನಿಮ್ ಹತ್ರ ಮರಿಗಳು ಸಿಕ್ಬಿಡುತ್ತೆ. ಓಕೆ. ಈ ಮರಿಗಳು ಎಲ್ಲ ಏನ್ ವೇಟ್ ಇಂದ ಇದೆ ಬೈ? ಇವು 34 ಇಂದ 35 ಲಾಸ್ಟ್. 34, 35 ಅಷ್ಟೇ. ಸೇಮ್ ಬಾಡಿ ವೇಟ್ ಮರಿಗಳು ಇವೆಲ್ಲ. ಬ್ರೋ, ಈ ಮರಿಗಳಿಗೆಲ್ಲ ಎಷ್ಟು ಏಜ್ ಆಗಿದೆ? ಸರ್ ನಾವು ಅಳ್ತಿರುವಾಗ 2.5 ತಿಂಗಳು ಇದೆ. ನಾವು ತಂದು ಒಂದ್ 2.5 ತಿಂಗಳು 3 ತಿಂಗಳು ಮೇಯಿಸಿದೀವಿ. ಓಕೆ. 2.5 ಮಂತ್ 3 ಮಂತ್ಸ್ ನೀವು ಮೇಯಿಸ್ತೀರಾ, ಅದಾದ್ಮೇಲೆ ಸೇಲ್ ಮಾಡ್ತೀರಾ. ಹಂಗ್ ನೋಡಕ್ ಹೋದ್ರೆ ಸಮ್ವೇರ್ ಅರೌಂಡ್ 6 ಮಂತ್ಸ್ ಆಗ್ತಿದೆ ಈ ಮರಿಗಳಿಗೆ ಏಜ್. ಓಕೆ. ಒಳ್ಳೆ ಬಾಡಿ ವೇಟ್ ಹಿಡ್ದಿದೆ 6 ಮಂತ್ಸ್ ಗೆ. ಓಕೆ. ಇದು ಸ್ವಲ್ಪ ಚಿಕ್ಕ ಸೈಜ್ ಇರೋದು. ಮುಂದೆ ಬಂದು ನಿಮ್ದು ಸಿಂಧನೂರ್ ಮರಿಗಳು ಇನ್ನು ದೊಡ್ಡ ಸೈಜ್ ಇದಾವೆ. ಓಕೆ. ಬನ್ನಿ ವಿನೋದ್ ಅವರೇ, ಸ್ಟಾರ್ಟ್ ಮಾಡೋಣ ಅಂತ. ಒಂದ್ 4 ಮರಿ ಎಳಗ ಅಲ್ಲಿ ತೋರಿಸಿ, ಒಂದ್ 4 ಮರಿ ನಿಮ್ ಬೀಟಲ್ ಅಲ್ಲಿ ತೋರಿಸಿ, ಯಾವ ತರ ಕ್ವಾಲಿಟಿ ಮರಿ ಇದೆ ಅಂತ. ಇದ್ರಲ್ಲಿ ಶಾರ್ಟ್ ಕಡಿಮೆ ವೇಟ್ ಇರೋದು ತೋರಿಸಿ. ಇವಾಗ ನೀವು ಹೇಳ್ತೀರಿ ಇದ್ರಲ್ಲಿ 50 ಕೆಜಿ ಇಂದ ಸ್ಟಾರ್ಟ್ ಇದೆ ಅಂತ. ಒಂದ್ 55 2 ಮರಿ ತೋರಿಸಿ.
60+ ಮರಿನೂ ತೋರಿಸಿ. ಸರಿ ಸರಿ ಆಯ್ತು sir, ಓಕೆನಾ? ಸರಿ ಸರಿ ವಿನೋದ್ ಅವರೇ, ಬೀಟಲ್ ಇಂದ ಶುರು ಮಾಡ್ತಿದೀವಿ ಮರಿಗಳು ತೋರ್ಸೋದು. ಹೇಳಿ. ಎಷ್ಟಲ್ ಮರಿ ಇದು? ಸರ್ ಇದು ಎರಡಲ್ಲು. ಎರಡಲ್ಲ, ಒನ್ ಟೈಮ್ ಅಲ್ಲಿ ನೋಡಿ ಬೈ. ನೋಡ್ರಿ, ಎರಡಲ್ ಮರಿನ ಇವಾಗ್ಲೇ ಜಸ್ಟ್ ಅಲ್ಲಿ ತೆಗ್ದೈತೆ. 4 ಹಲ್ಲು ನೆಕ್ಸ್ಟ್ 2 ತಿಂಗಳಲ್ಲಿ ಆಗ್ಬಿಡುತ್ತೆ. ಹಾ. ಓಕೆ, ಎಷ್ಟಿದೆ ಬೈ ಬಾಡಿ ವೇಟ್? ಸರ್ ಇದೊಂದು 90+ ಇದೆ. 90+ ಇದೆ. ಸ್ಕೇಲ್ ಫೆಸಿಲಿಟಿ ಅವೈಲೇಬಲ್ ಹೌದು, ಇದೆಯಾ ನಿಮ್ಮ ಹತ್ರ? ಇದೆ, ಇದೆ. ಇದೆಲ್ಲ ಹೆಂಗಿರುತ್ತೆ ಪ್ರೈಸಸ್ ಬೀಟಲ್ದು? ಸರ್ ಇದು ಆನ್ ಕಾಲ್ ಹೇಳ್ತೀವಿ. ಆನ್ ಕಾಲ್ ಹೇಳ್ತೀರಾ? ಏನಾದ್ ಒಂದ್ ರೇಂಜ್, ಏನ್ ವೇಟ್ ಇಂದ ಏನ್ ವೇಟ್ ವರ್ಗೂ ಇದೆ ನಿಮ್ಮ ಹತ್ರ ಸರ್ ಬೀಟಲ್ ನಮ್ಮ ಅಲ್ಲಿ? ಹತ್ರ 60 ಇಂದ 105 ಇದೆ. ಓಕೆ, 60 ಇಂದ ಬೇಸಿಕ್ ವೇಟ್ ಸ್ಟಾರ್ಟ್ ಇದೆ ಬೀಟಲ್ ಅಲ್ಲಿ. 105 kg ವರೆಗೂ ಮರಿ ಇದೆ. ಓಕೆ, ಸ್ಕೇಲ್ ಮಾಡಿದ್ರ ಎಲ್ಲ? ಸ್ಕೇಲ್ ಮಾಡಿ. ಓಕೆ, ಯಾವಾಗ ಮಾಡಿರೋದು ಇದು ಸ್ಕೇಲ್ ನೀವು? ಅಲ್ಲೇ ಒಂದು ತಿಂಗಳಾಯ್ತು. 1 month ಬಿಫೋರ್ ಸ್ಕೇಲ್ ಮಾಡಿದ್ರ? ಓಕೆ, ಮೇಲೇನೋ ಹೋಗಿರ್ಬೋದು ವೇಟ್. ಹೋಗಿರ್ಬೋದು, ಲಾಸ್ಟ್ ಇರ್ಬೋದು. ಓಕೆ ಬ್ರೋ, ನೆಕ್ಸ್ಟ್ ಮರಿ ತೋರ್ಸ್ಕೊಳ್ಳಿ ಬ್ರೋ. ಕೊಡೋದನು ಏನ್ ವಿನೋದ್ ಅವ್ರ, ಇದು ಆಲ್ಮೋಸ್ಟ್ ನಿಮ್ ಹೈಟ್ ಇದೆ ಮರಿ. ಸರ್ ಇದೆ. ಫುಲ್ ವೈಟ್ ಅಂಡ್ ಬ್ಲಾಕ್. ಎಷ್ಟಲ್ ಮರಿ ಬ್ರೋ ಇದು? ಸರ್ ಇದು 4 ಹಲ್ಲು ಮರಿ. ಇದು 4 ಹಲ್ಲು. ಎಲ್ಲ ಅಲ್ಲೂ ಸೈಜ್ ಕಡಿಮೆನೆ ಇದೆ. ಹೌದು ಏನ್ ಜಾಸ್ತಿ ಏಜ್ ಆಗಿಲ್ಲ, ಹೌದು ಕಡಿಮೆ ಅಲ್ಲದೆ ಒಳ್ಳೆ ಹೆವಿ ವೇಟ್ ಅಲ್ಲಿ ಇದೆ. ಹೌದು ಸರ್. ನೋಡ್ರಿ ಮರಿ, ನೋಡ್ರಿ ಹೆಂಗಿದೆ, ಕುದುರೆ ತರ ಇದೆ. ಇದು ಎಷ್ಟಿದೆ ಬೈ ಬಾಡಿ ವೇಟ್? ಸರ್ ಇದೊಂದು 100 ಇದೆ ಸರ್. 100 ಇದೆ. ಹೌದು ಓಕೆ, ಯಾರಾದ್ ಬಂದ್ರೆ ಸ್ಕೇಲ್ ಮಾಡಿನೂ ಕೊಟ್ಬಿಡ್ತೀರ ಹೌದು. ಅಲ್ವಾ ನೀವು? ಹೌದು ಸರ್. ಓಕೆ, ಒಂದ್ ರೇಂಜ್ ಹೇಳ್ಬಿಡಿ ಬ್ರೋ. ಇವಾಗ ಹೇಳಿದ್ರಿ ನೀವು 60 kg ಇಂದ ಸ್ಟಾರ್ಟ್ ನಿಮ್ ಹತ್ರ ಬೀಟಲ್ 105 kg ವರೆಗೂ ಇದೆ ಅಂತ. ಒಂದ್ ರೇಂಜ್ ಹೇಳ್ಬಿಟ್ರೆ ಏನಾಗುತ್ತೆ, ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಈ ರೇಟ್ ಅಲ್ಲಿ ಸಿಗುತ್ತೆ ಅಂತ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅನ್ವಾಂಟೆಡ್ ಕಾಲ್ಸ್ ಕಡಿಮೆ ಆಗ್ಬಿಡುತ್ತೆ ನಿಮ್ಗೆ. ಯಾರು ಜೆನ್ಯೂನ್ ಬೈಯರ್ಸ್ ಇರ್ತಾರೆ ಅವ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ರೇಂಜ್ ಏನಿರ್ಬೋದು ನಿಮ್ ಹತ್ರ? ಇದು ಕೆಜಿ ಲೆಕ್ಕ ಕೊಡ್ತೀರಾ ಇಲ್ಲ ಹಂಗೆ KG ಕೊಡ್ತೀರಾ? ಲೆಕ್ಕ ಏನ್ ಕೊಡಲ್ಲ. ಓಕೆ ಹಿಂಗೆ ಬ್ರೋ, ನೆಕ್ಸ್ಟ್ ಇದು ಅಂಡುಲ್ಲ ಕಸಿನಾ ಬ್ರೋ? ಸರ್ ಇದು ಕಸಿನೇ. ಬಟ್ ಅಂಡುಲ್ ತರ ಆಕ್ಟಿವ್ ಇದೆ ಮರಿ. ಆ ತರ ಮಾಡ್ತೇವೆ. ಓಕೆ, ರೇಂಜ್ ಏನ್ ಹೇಳಿದ್ರಿ ಪ್ರೈಸ್? ಸರ್ 40 ಇಂದ 75 ತನಕ ಇದೆ. ಮರಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, 40,000 ನಿಂದ ಸ್ಟಾರ್ಟ್ ಆಗುತ್ತೆ, 70,000 ವರೆಗೂ ಹೌದು ಮರಿ ಸಿಗುತ್ತೆ ನಿಮ್ ಹತ್ರ, ಬೇಸ್ಡ್ ಆನ್ ಮರಿ ಕ್ವಾಲಿಟಿ ಅಂಡ್ ಸೈಜ್. ಹೌದು. ನೋಡ್ಬೋದು ರೀ, ಹಿಡ್ದು ತೋರಿಸ್ರೆ ಗೊತ್ತಾಗಲ್ಲ ಮರಿ ನೋಡಿ ಹೆಂಗಿದೆ ಅಂತ. ಮರಿಗಳು ಹೆವಿ ವೇಟೆಡ್ ಮರಿಗಳು ಇವೆಲ್ಲ, ಕಸಿ ಮರಿಗಳು. ಇದು ಅಂಡುಲ್ಲ ಅನ್ಸುತ್ತೆ ಬ್ರೋ? ಇಲ್ಲ ಸರ್, ಅದು ಕಟ್ ಬೀಜ ಹೊರಸಿದ್ದೀವಿ. ಓಕೆ, ಇಲ್ಲೇ ಕಸಿ ಮಾಡಿರೋದ ಇಲ್ಲೇ ಎಲ್ಲರಿಗೆ? ನಾವು ಇಲ್ಲೇ ಮಾಡಿರೋದು. ಓಕೆ, ಅಂಡುಲ್ ತಗೊಂಡ್ ಬಂದು ಇಲ್ಲೇ ಕಸಿ ಮಾಡಿದಿರಾ? ಹೌದು. ಟೋಟಲ್ ಎಷ್ಟು ಮರಿಗಳು ಅವೈಲೇಬಲ್ ಇದೆ ಬೀಟಲ್ ಅಲ್ಲಿ? 34 ಇದೆ. 34 ಇದೆ. ओके, देखो भी जानवर देखो क्या जबरदस्त ही। इन्हें खसी नहीं होगा है बराबर से अंडुली दिख रहा है इन्हें। बाकी ये पूरा खसी ही 60 kg से मिनिमम स्टार्ट है इनके पास। 105 किलो तक का बीटल जानवर है इनके पास अवेलेबल है। और पूरे हाँच मंगा को खसी को हाँच ग्रोथ देखो इनसे ये जानवर। और जो प्राइस बोले इनो मिनिमम 40,000 40,000 से स्टार्ट है प्राइस। 70,000 तक का प्राइस है जिसमें नेगोशिएबल भी हो जाता है। ವಿನೋದ್ ಅವರೇ, ಅಮೀನ್ಗಢ ಮರಿಗಳು ತೋರಿಸ್ಕೊಳ್ಳಿ. ತೋರಿಸ್ಕೊಡ್ತೀನಿ. ವಿನೋದ್ ಅವರೇ, ನೆಕ್ಸ್ಟ್ ನಿಮ್ ಹತ್ರ ಅಮೀನ್ಗಢ ಮರಿಗಳು ಇದೆ. ಹೌದು. ಅಮೀನ್ಗಢಲ್ಲಿ ಎಷ್ಟು ಸ್ಟಾಕ್ ಅವೈಲೇಬಲ್ ಇದೆ? ಸರ್ 44 ಇದೆ ಸರ್. 44 ಮರಿಗಳು ಇದೆ. ಹೌದು. ಅದರಲ್ಲಿ ಏನ್ ವೇಟ್ ಇಂದ ಏನ್ ವೇಟ್ ವರೆಗೂ ಮರಿ ಸಿಗುತ್ತೆ? ಸರ್ ಎಲ್ಲ 55 ಇಂದ 60+ ಇದೆ ಸರ್. 55 ಇಂದ ಸ್ಟಾರ್ಟ್ 60+ ವರೆಗೂ ಮರಿ ಸಿಕ್ಬಿಡುತ್ತೆ. ಇನ್ನ ಜಾಸ್ತಿನೂ ಇದಾವೆ ಸರ್. ಓಕೆ, ಬೇಕಂದ್ರೆ ಅವ್ರು ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಕಸ್ಟಮರ್, ಆತರ ನೀವು ತೋರಿಸ್ಕೊಡ್ತೀರಾ ಮರಿ? ಹೌದು ಸರ್. ಓಕೆ, ವೇಟ್ ಸ್ಕೇಲ್ ಮಾಡಿನೂ ತೋರಿಸ್ಬಿಡ್ತೀರಾ? ಓಕೆ, ಇವೆಲ್ಲ ಎಷ್ಟಲ್ ಮರಿಗಳು ಸರ್? ಇವೆಲ್ಲ ಎರಡಲ್ಲು ಮರಿ ಸರ್. ಎರಡೆರಡಲ್ ಮರಿಗಳು. ಓಕೆ, ನೋಡ್ರಿ ಬಾಡಿ ವೇಟ್ ಅಲ್ಲೂ ಚೆನ್ನಾಗಿದೆ. ಇದ್ ನೋಡಿ ಬ್ರೌನ್ ಪ್ಯಾಟ್ರನ್. ಇದು ಒಂದು ಕಂಪ್ಲೀಟ್ ವೈಟ್ ಮರಿ. ಹೌದು ಸರ್. ಇದೂನು ಕಂಪ್ಲೀಟ್ ವೈಟ್. ಇದರಲ್ಲಿ ಮಾರ್ಬಲ್ ಕೊಂಬು, ಮಾರ್ಬಲ್ ಕುರ್ರು, ಅದ್ಬಿಟ್ರೆ ನೋಡಿ ಇಂಡೋನೇಷಿಯನ್ ಪ್ಯಾಟ್ರನ್ ಕೊಂಬು. ಇದೇ ತರ ಕರಿ ಕಣ್ ಕರಿ ಮೂತಿ ಬೇಕಂದ್ರೇನು ಇವ್ರ ಹತ್ರ ಅವೈಲಬಲ್ ಇದೆ. ಇದು 4 ಹಿಡ್ದು ಏನಕ್ಕೆ ತೋರಿಸ್ತಾ ಇದೀವಿ ಅಂದ್ರೆ ಕ್ವಾಲಿಟಿ ಗೊತ್ತಾಗ್ಬಿಡ್ಲಿ ಅಂತ, ಮರಿಗಳು ಹೆಂಗಿದೆ ಅಂತ. ಈ ಮರಿ ನೋಡ್ರಿ ಎಷ್ಟು ಪಿಂಕ್ ಇದೆ, ಬರೇ ಮೈ ತೊಳಿಬೇಕು. ಕಂಪ್ಲೀಟ್ ಪಿಂಕ್, ಹೆವಿ ಟೈಟ್ ಇದೆ ಮರಿ. ಸರ್ ಇಲ್ಲ, ಮೈ ತೊಳೆದಿದೆ, ಗಲೀಜಾಗ್ಬಿಟ್ಟಿದೆ ಮಳೆ. ಓಕೆ, ತೊಳ್ದಿ ಮತ್ತೆ ಗಲೀಜ್ ಆಗ್ಬಿಟ್ಟಿರೋದು. ಓಕೆ, ಎಷ್ಟು ತಿಂಗಳಿಂದ ಸಾಕ್ತಿದ್ದೀರಾ ಈ ಅಮೀನ್ಗಢ ಮರಿ? ಇದೊಂದು 8 ತಿಂಗಳಾಯ್ತು ಸರ್. ನಾವು 8 ತಿಂಗಳಿಂದ ಸಾಕ್ತಿದ್ದೀರಾ? ಆಲ್ಮೋಸ್ಟ್ 8 ತಿಂಗಳಿಂದ ಸಾಕ್ತಿರೋ ಮರಿಗಳೇ ನಿಮ್ ಫಾರ್ಮ್ ಅಲ್ಲಿ ಅವೈಲೇಬಲ್ ಇರೋದು. ಇಲ್ಲೇ ಬಂದ್ ವೇಟ್ ಗೇನ್ ಮಾಡಿರೋದು ಮರಿಗಳು. ಇವೆಲ್ಲ ಪ್ರೈಸ್ ರೇಂಜ್ ಏನಿರುತ್ತೆ ಬ್ರೋ? ಸರ್ ಇದು ಪ್ರೈಸ್ ಬಂದು ಹೇಳಿ ಬ್ರೋ, ಪ್ರೈಸ್ ಏನಿರುತ್ತೆ ಅಂತ. 32 ಇಂದ 38 40 ತನಕ ಇರುತ್ತೆ ಸರ್. ಓಕೆ, 32 ಇಂದ ಸ್ಟಾರ್ಟ್ 38 40,000 ವರೆಗೂ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಮ ಹತ್ರ ಮರಿ ಸಿಕ್ಬಿಡುತ್ತೆ. ಇದಕ್ಕಿಂತ ದೊಡ್ಡ ಮರಿ ಬೇಕಂದ್ರೆ ಇದೆ ಯಾವ ಫಾರ್ಮ್ ಅಲ್ಲಿ? ಇವಾಗ ನೀವು ಹಿಡ್ದಿದ್ರ ಅಲ್ವಾ, ಇದೆ ದೊಡ್ಡ ಮರಿ. ಇದಕ್ಕಿಂತ ಹೆವಿ ವೇಟ್ ಮರಿನೂ ಸಿಗ್ಬಿಡುತ್ತೆ ಅಲ್ವಾ ಅಮೀನ್ಗಢಲ್ಲಿ? ಕೆಲವು ಇದೆ. ಓಕೆ, ಅದ್ ಪ್ರೈಸಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತಾ? ಮಾಡ್ಕೊಡ್ತೀವಿ ಸರ್.
ಓಕೆ ನೆಕ್ಸ್ಟ್ ಮೇಲೆ ಹೋಗಿ ತೋರ್ಸೋಣ ಅಂತ हाँ, ಮರಿಗಳು सही सर सर देखो भी नीचे 4 जानवर निकाल को दिखाए सो ताकि क्वालिटी मालूम हो जाए मेरे को ऊपर और भी हेवी वेटेड जानवर अवेलेबल है इनके पास ಟೋಟಲ್ ಎಷ್ಟು ಮರಿ ಇದೆ ಅಂದ್ರೆ ಬ್ರೋ ಅಣ್ಣ 450 ಇದೆ ಟೋಟಲ್ ಇಲ್ಲ ಅಮೀನ್ಗಢಿಯಲ್ಲಿ ಮಿನ್ 44 ಇದೆ 44 ಮರಿಗಳು ಅವೈಲಬಲ್ ಇದೆ ಮಿನಿಮಮ್ ಅಂದ್ರೆ 55 ಕೆಜಿಯಿಂದ ಸ್ಟಾರ್ಟ್ ಇದೆ 65 ಪ್ಲಸ್ ಮರಿಗಳು ನಿಮ್ಮ ಹತ್ರ ಸಿಕ್ಬಿಡುತ್ತೆ ಹೌದು ಇದೆ ನೋಡ್ರಿ ಕಂಪ್ಲೀಟ್ ವೈಟ್ ಮರಿಗಳು ಇದೆ ಮಾರ್ಬಲ್ ಕೊಂಬು ಕರಿ ಕಣ್ಣು ಇದರಲ್ಲಿ ಲೈಟ್ ಆಗಿ ಕರಿ ಚಣ್ ತರಾನು ಇದೆ ಎಲ್ಲಾ ಟೈಪ್ ಮರಿಗಳು ಅವೈಲಬಲ್ ಇದೆ ಇದೆಲ್ಲ ಏನ್ ರೇಟ್ ಇಂದ ಕೊಡ್ತೀರಾ ನೀವು ಇದು ಹೇಳಿದ ಸರ್ ಇದು 32 ಇಂದ 40 ಒಳಗೆ ಸರ್ 32 ಇಂದ 40 ಒಳಗಡೆ ಕೆಜಿ ಲೆಕ್ಕ ಕೊಡ್ತೀರಾ ಹೆಂಗೆ ಕೆಜಿ ಲೆಕ್ಕ ಕೊಡಲ್ಲ ಕೆಜಿ ಲೆಕ್ಕ ಕೊಡಲ್ಲ ಕೆಜಿ ಲೆಕ್ಕ ಅಲ್ಲಿ ಮರಿಗಳು ಬೇಕಂದ್ರೆ ಬರೀ ಸಿಂಧುನ ಮರಿಗಳು ಅವೈಲಬಲ್ ಇದೆ ಹೌದು ಸರ್ ಓಕೆ ಇದ್ರಲ್ಲಿ ಎಲ್ಲಾ ತರ ಬಾಡಿ ವೇಟ್ ಅವೈಲಬಲ್ ಹಾ ಇದೆ ಸಿಗುತ್ತೆ ಇದೆ ಸರ್ 30 ಕೆಜಿ ಇಂದ ಸ್ಟಾರ್ಟ್ ಇದೆ 42 ಕೆಜಿ ವರೆಗೂ ಮರಿ ಸಿಗುತ್ತೆ ಹೌದು ಸರ್ ಓಕೆ ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಇನ್ನೊಂದ್ ಟೈಮ್ ಹೇಳಿ ಬ್ರೋ ಬೀರೇಂಪಳ್ಯ ಮಧುರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಓಕೆ ನಿಮ್ ಫಾರ್ಮ್ ಹೆಸರು BMG ಶಿಪ್ ಅಂಡ್ ಗೋಟ್ ಫಾರ್ಮ್ ಸರ್ ನಿಮ್ ಮೊಬೈಲ್ ನಂಬರ್ ಹೇಳಿ 7899483498 ಸರ್ ಓಕೆ ಹೇಳಿರೋದ್ ಪ್ರೈಸಸ್ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಮಾಡ್ಕೊಡ್ತೀನಿ ಸರ್ ಓಕೆ ಇದು ಬಕ್ರೀದ್ಗೆ ಅಂತ ಇಲ್ಲ ಎನಿ ಟೈಮ್ ನಾರ್ಮಲ್ ಟೈಮು ನಿಮ್ ಹತ್ರ ಮರಿಗಳು ಸಿಗುತ್ತೆ ಇರುತ್ತೆ ಸರ್ ಮ್ಯಾಕ್ಸಿಮಮ್ ನಿಮ್ ಹತ್ರ 100 ಮರಿಗಳು ನಾರ್ಮल ಆಫ್ सीजन ओवरऑल 365 ಡೇಸ್ ಅವೈಲೇಬल ಇರುತ್ತೆ ಇರುತ್ತೆ ಸರ್ ओके ब्रो तो वीडियो इल्ले एंड मारना अंते तो अभी वीडियो हैंड्स खत्म कर रहा हूँ हर टाइप का जानवर अवेलेबल है इनके पास अमीनगढ़ नहीं सिंधुनूर नहीं जो बीटल में भी इनके पास हेवी वेटेड जानवर हैं जो भी ऑलमोस्ट मेरे घर से समवेयर अराउंड 75 to 80 किलोमीटर दूर आपको बना रहा हूँ सर ये वीडियो वो भी ये बारिश के सीजन में तुम्हें मालूम कैसा बारिश हम पड़ने को नहीं को बैंगलोर से लेकर दिल्ली तक भी बारिश ही है ब्रो तो वीडियो पसंद आई रही तो वीडियो को लाइक करो वीडियो बनाने में बहुत मेहनत लगती है वीडियो को लाइक करो चैनल को अभी सब्सक्राइब नहीं करे चैनल को सब्सक्राइब कर लियो भी मिलते हैं अगले वीडियो में तब तक के लिए अल्लाह हाफिज